ಈಗ ನಾನು ಸಹಿತ ನನಗೆ ಒಳ್ಳೆ ಸ್ನೇಹಿತರು ಮುನ್ರತ್ನವರು ಈ ಮಟ್ಟಕ್ಕೆ ಮಾತಾಡ್ತಾರೆ ಅಂತಕ್ಕಂಥದ್ದು ನನಗೂ ಅನ್ಕೊಂಡಿರಲಿಲ್ಲ. ಇವೆಲ್ಲ ಒಂದೊಂದು ಬಣ್ಣ ಈಚೆ ಬರೋದು ಒಂದೊಂದು ಟೈಮ್ ಬಂದಾಗ. ಈಗ ದರ್ಶನ್ ರವರು ಎಂಥ ಆ್ಯಕ್ಟ್ರು. ಕರ್ನಾಟಕ ರಾಜ್ಯದಲ್ಲಿ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು ಬಿಟ್ಟರೆ ನೆಕ್ಸ್ಟು ಸುದೀಪ್ ಅವರು, ಪ್ರೇಮ್ ಅವರು, ಇವರು ನಮ್ಮ ಯಶ್ ಅವರು, ಸುದೀಪು, ಯಶು, ಶಿವಣ್ಣವರು, ಪಾಪ ನಮ್ಮ ಪುನೀತ್ ರಾಜ್ಕುಮಾರ್ ಹೋಗ್ಬಿಟ್ರು. ಅವರೆಲ್ಲ ಬಿಟ್ಟ ಮೇಲೆ ಒಳ್ಳೆ ಎಂತೆಂಥ ಫಿಲಮ್ ತೆಗೆದಿದ್ದು ಆ್ಯಕ್ಟ್ ಮಾಡಿದ್ದ. ಅವ್ನಿಗೇನು ಯಾರು ಬುದ್ಧಿ, ನನಗೂ ಭಾಳ ಭಾಳ ಗೌರವ ಕೊಟ್ಟು ನಡ್ಕೊಳ್ಳೋದು ನಮಗೆಲ್ಲವ. ಆದರೂ ಸಹಿತ ಮಂಡ್ಯದಲ್ಲಿ ಎಲೆಕ್ಷನ್ ಕ್ಯಾಂಪೇನಿಗೆ ಬಂದಾಗ ನಾವೆಲ್ಲ ಭಾಳ ಅವ್ರಿಗೆ, ಇವ್ರಿಗೂ ಯಶ್ಗೂ ಜೋಡೆತ್ತು ಬಂದವೆ, ಹಂಗೆ ಇವು ಇಲ್ಲಿರ್ತವೆ, ಹಂಗೆ ಹಿಂಗೆ ಅಂತ ನಾವೆಲ್ಲ ಚರ್ಚೆ ಮಾಡಿದ್ದು. ಆದರೂ ಸಹಿತ ಮೊನ್ನೆ ಯಾವುದೋ ಒಂದು ಫಂಕ್ಷನಲ್ಲಿ ಸಿಕ್ಕಿ ದರ್ಶನ್ನೇ ಬಂದು ಮಾತಾಡಿದ. ನಾನು ಈ ವಿಚಾರದಲ್ಲೂ ಸಹಿತ, ದರ್ಶನ್ ರವ್ರ ವಿಚಾರದಲ್ಲೂ ಸಹಿತ ನೀವು ಕೇಳಲಿಲ್ಲ. ಅದು ಏನಾಗಿದೆ ಅನ್ನೋದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳಿ. ಬಟ್ ಆಗಬಾರ್ದಾಗಿತ್ತು. ನನಗೆ ಇನ್ನೊಬ್ಬ ದರ್ಶನನ್ನು ಸದ್ಯಕ್ಕೆ ನೀವು ಯಾರನ್ನೂ ಕೊಡೋಕ್ಕಾಗಲ್ಲ. ಆದರೆ ಈ ಥರ ದರ್ಶನ್ ಬೇಕಿರಲಿಲ್ಲ. ಈ ದರ್ಶನ್ ಈ ಕೆಲಸ ಮಾಡ್ತಾನೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಆದರೆ ಅವ್ರಿಗೆ ನ್ಯಾಯ ಸಿಕ್ಕಲಿ. ಯಾರು ತಪ್ಪು ಮಾಡಿದಾರೋ ತಪ್ಪು, ಈ ನೆಲದ ಕಾನೂನು ಯಾರಿಗೂ ಕೇಳಲ್ಲ. ಕೇಜ್ರಿವಾಲ್ರವ್ರಂಥವರು ಡೆಲ್ಲಿನಲ್ಲಿ ಜೈಲಿನೊಳಗಿದ್ದು ಅಧಿಕಾರ ಮಾಡಿದಂಥವ್ರು. ಹಿಂದೆ ಮಂಗಳೂರಿನ ಜಾರ್ಜ್ ಫರ್ನಾಂಡಿಸ್ ಅಂತ ಇದ್ದರು. ಅವರು ಬಿಹಾರದಲ್ಲಿ ಹೋಗಿ ಗೆದ್ದು ಬಂದಿದ್ರು, ಜೈಲಲ್ಲಿದ್ದಾಗ ಗೆದ್ದಿದ್ರು. ಹಂಗೆ ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಆಗುತ್ತೆ. ಮುನ್ರತ್ನವರಿಂದ ನಾವು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವರು ಒಕ್ಕಲಿಗರ ಬಗ್ಗೆ ಮಾತಾಡಿರೋದು, ಯಾರು ಅಧಿಕಾರ ಬರುತ್ತೆ ಹೋಗುತ್ತೆ, ದುಡ್ಡು ಬರುತ್ತೆ ಹೋಗುತ್ತೆ. ಒಬ್ಬ ಮನುಷ್ಯನನ್ನು ನೋಡ್ತಕ್ಕಂಥದ್ದು ಆ ದುಡ್ಡು ಅಧಿಕಾರ ಬಂದಾಗ ಅವ್ರು ಹೆಂಗೆ ನಡ್ಕೋತಾರೆ ಅಂತಲೇ, ಅದು ಭಾಳ ಅಪರಾಧ. ಅವರು ನಿಜಕ್ಕೂ ಸಹಿತ ಅವನು ನನಗೆ ಆಡಿಯೋ ಕೇಳಿಬಿಟ್ರೆ ಮೈ ಜುಂಬೆನಿಸ್ತದೆ. ಅದಕ್ಕೆ ನಮ್ಮವರೆಲ್ಲ ಮಾತಾಡಿದ್ದಾರೆ. ನಾನು ಸಹಿತ ಇದು ತಪ್ಪು ಅಂತೇಳಿ ಖಂಡಿಸ್ತೀನಿ. ಅದಕ್ಕೀಗ ಅವ್ರಿಗೆ ಸರ್ಕಾರ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕೋ ತಗೊಳುತ್ತೆ.